ಸದಾ ಟ್ರಾಫಿಕ್ ಜಾಮ್, ಕೆಲಸದ ಕಿರಿಕಿರಿಯಿಂದ ಬೇಸತ್ತ ಬೆಂಗಳೂರು ಮಂದಿಗೆ ರಿಲೀಫ್ ಆಗೋ ಟೈಮ್ ಬಂದಿದೆ. ಎಲ್ಲರ ನೆಚ್ಚಿನ ಕಡಲೆಕಾಯಿ ಪರಿಷೆ ಆರಂಭವಾಗಿದ್ದು ಜನ ಫುಲ್ ಖುಷ್ ಆಗಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಿರುವ ರೈತರು ಕಡಲೆಕಾಯಿ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಿದ್ರೆ ಕಡಲೆಕಾಯಿ ಪರಿಷೆಯ ಸಂಭ್ರಮ ಹೇಗಿದೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮಲ್ಲೇಶ್ವರದಲ್ಲಿ 9ನೇ ವರ್ಷದ ಕಡಲೆಕಾಯಿ ಪರಿಷೆ ಜಾತ್ರೆಯ ವೈಭವ ಕಂಡು ಬೆಂಗಳೂರು ಮಂದಿ ಫುಲ್ ಫಿದಾ. ಅದೆಷ್ಟೋ ಜನ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಜೀವನ ಸಾಗಿಸಲು ಬರ್ತಾರೆ. ಹಾಗೆ ಬಂದ ಜನರಿಗೆ ಹಳ್ಳಿಯ ಜಾತ್ರೆ ಅನುಭವ ಮಿಸ್ ಆಗಿರುತ್ತೆ. ಅಂತಹ ಅನುಭವ ಕೊಡುವಂತೆ ಮಲ್ಲೇಶ್ವರನಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ 9ನೇ ವರ್ಷದ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ. ಇಂದಿನಿಂದ ಅದ್ದೂರಿಯಾಗಿ 3 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೆಯಲಿದ್ದು, ಇಂದು ಪರಿಷೆಗೆ ಅಧಿಕೃತ ಚಾಲನೆ ನೀಡಲಾಯಿತು. ಕಳೆದ 9 ವರ್ಷಗಳಿಂದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಕಡಲೆಕಾಯಿ ಪರಿಷೆ ನಡೆಸಲಾಗ್ತಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಪರಿಷೆ ನಡೆಸಲಾಗುತ್ತೆ. ಅದರಂತೆಯೇ ಇಂದು ಕೂಡ ಅಧಿಕೃತವಾಗಿ ಮಲ್ಲೇಶ್ವರದಲ್ಲಿ ಕಡಲೆಕಾಯಿ ಪರಿಷೆಗೆ ಚಾಲನೆ ನೀಡಲಾಯಿತು. ಸಚಿವ ರಾಮಲಿಂಗಾರೆಡ್ಡಿ, ವೆಂಕಟಮ್ಮ ಮಟ್ಟಬಾರ್ಲು, ಬಿಕೆ ಶಿವರಾಮ್, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಮಲ್ಲೇಶ್ವರಮಲ್ಲಿ ಸುಮಾರು 9 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಕಾಡುಮಲ್ಲೇಶ್ವರ ದೇವಸ್ಥಾನ ಇದರ ಅಧ್ಯಕ್ಷರು ನಮ್ಮ ಬಿಕೆ ಶಿವರಾಮ್ ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಹರಿಪ್ರಸಾದ್ ಅವರು ಬಂದಿದ್ದಾರೆ, ಶರವಣ ಅವರು ಬಂದಿದ್ದಾರೆ, ಮತ್ತು ಇನ್ನೂ ಅನೇಕ ಹರಿಪ್ರಸಾದ್ ಅವರು ಹೇಳಿದೆ ಎಲ್ಲ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ. ಮತ್ತು ಕಡಲೆಕಾಯಿ ಪರಿಷೆ ಬೆಂಗಳೂರಿನಲ್ಲಿ 2 ಕಡೆ, ಒಂದು ಇಲ್ಲಿ 9 ವರ್ಷದಿಂದ, ಇನ್ನೊಂದು 116 ವರ್ಷದ ಇತಿಹಾಸ ಇರ್ತಕ್ಕಂಥ ಬುಲ್ಟಪ್ಪಲ್ ರೋಡ್ ದೊಡ್ಡ ಗಣೇಶ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ. ಅದು 17, 18 ಎರಡು ದಿನ ಅಂದ್ಕೊಂಡಿದ್ವಿ. ಈ ಸಲ 5 ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಇವರು 2 ದಿನ ಅಂತ ಪ್ಲಾನ್ ಮಾಡಿದ್ದು. 2 ದಿನ ಮುಂಚೆನೆ ವ್ಯಾಪಾರಿಗಳು ಬಂದಿದ್ದಾರೆ. ಮತ್ತೆ 2 ದಿನ ಆದ್ಮೇಲೂ ಕೂಡ ಅದ್ರ ಸುಮಾರು 1 ವಾರಗಳ ಕಾಲ ಇಲ್ಲೂ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಇನ್ನು ದೂರದ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ನೂರಾರು ವ್ಯಾಪಾರಿಗಳು ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ಮಾರಾಟ ಮಾಡಲು ಬಂದಿದ್ರು. ಮೊದಲ ದಿನವೇ ಕಡಲೆಕಾಯಿ ಪರಿಷೆಗೆ ಜನಸಾಗರವೇ ಹರಿದು ಬಂದಿದ್ದು, ವ್ಯಾಪಾರ ವಹಿವಾಟು ಜೋರಾಗಿ ನಡೀತಿದ್ರೆ, ಇತ್ತ ಕಡಲೆಕಾಯಿ ಪರಿಷೆ ನೋಡಲು ಬಂದಿದ್ದ ಜನ ಅಂತೂ ಫುಲ್ ಖುಷಾದ್ರು. ಅದು ಐತಿಹಾಸಿಕ ಕಡಲೆಕಾಯಿ ಪರಿಷೆ ಬಸವನಗುಡಿಯಲ್ಲಿ ನಡೀತಾ ಇದೆ. ಆ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನಡೀತಾ ಇತ್ತು. ಕಾಡುಮಲ್ಲೇಶ್ವರ ಗೆಳೆಯರ ನಾವು ಕಾಡುಮಲ್ಲೇಶ್ವರ ದೇವಾಲಯದ ಆವರಣವನ್ನ ಪವಿತ್ರವನ ನಿರ್ಮಾಣ ಮಾಡಿದ ನಂತರ ಇಲ್ಲಿ ನಾವು ಮಹಾಶಿವರಾತ್ರಿ ಮತ್ತೆ ಬ್ರಹ್ಮರಥೋತ್ಸವ 100 ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಇದನ್ನ ಮಾಡಬೇಕು ಅಂತ ನಮ್ಮ ಭಾಗದ ಹಿರಿಯರು ಅವರೆಲ್ಲ ಕೇಳ್ಕೊಂಡಾಗ ನಾವು ಪ್ರಾರಂಭ ಮಾಡಿದಾಗ ನಮ್ಗೆ ಒಳ್ಳೆ ಸ್ಪಂದನೆ ಸಿಕ್ತದಕ್ಕೆ. ಇದು 9ನೇ ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ ಮತ್ತೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆ. ಪ್ಲಾಸ್ಟಿಕ್ ಅನ್ನು ಸಂಪೂರ್ಣ ನಿಷೇಧಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಪ್ಲಾಸ್ಟಿಕ್ ಅನ್ನು ನಾವೇ ತೆಗೆದು ಮಾಡಿ, ಯಾರು ಪ್ಲಾಸ್ಟಿಕ್ ಕವರ್ಗಳನ್ನು ತಂದಿದ್ದಾರೆ ಅದನ್ನ ನಾವು ತಗೊಂಡು ಅವ್ರಿಗೆ ಪೇಪರ್ ಬ್ಯಾಗ್ ಅನ್ನು ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ಬೆಂಗಳೂರು ಮಂದಿಗೆ ಕಡಲೆಕಾಯಿ ಪರಿಷೆ ಒಳ್ಳೆಯ ಹಳ್ಳಿ ಸೊಗಡು. ಹಾಗೆ ಜಾತ್ರೆಯ ಅನುಭವ ಇಂದಿನಿಂದ ಶುರುವಾಗಿದ್ದು, 3 ದಿನಗಳ ಕಾಲ ಮಲ್ಲೇಶ್ವರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡೋದಂತೂ ಪಕ್ಕಾ ಗ್ಯಾರಂಟಿ. ಚರಣ್, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.